ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಹಾಗೆ ನಿಮ್ಮ ಕುಟುಂಬದವರು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೂರಲ್ಲಿ ಇವತ್ತು ರೊಟ್ಟಿ ಹಬ್ಬ ಅಂತ ಮಾಡಾಕೊಂತೀವ್ರಿ. ನಿಮ್ಮ ಕಡೆನೂ ರೊಟ್ಟಿ ಹಬ್ಬ ಮಾಡ್ತೀರಾ? ಒಂದೊಂದು ಕಡೆ ಎಲ್ಲ ಸಂಕ್ರಾಂತಿ ಟೈಮ್ನಲ್ಲೆಲ್ಲ ಮಾಡ್ತಾರೆ. ನಿಮ್ಮ ಕಡೆ ಯಾವಾಗ ಮಾಡ್ತೀರಾ ಅನ್ನೋದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಕಡೆ ಇವತ್ತು ರೊಟ್ಟಿ ಹಬ್ಬ, ನಾಳೆ ಹಾಲು ಹಾಕೋದು. ಸೊ ನೀವು ಹೆಂಗೆ ಹಬ್ಬ ಮಾಡ್ತೀರಾ, ಹೆಂಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಸಣ್ಣವರಿರಬೇಕಾದ್ರೆ ನೀವು ಜೋಕಾಲಿ ಎಲ್ಲ ಕಟ್ಟಿ ಆಟಾಡಿದ್ದೇನಾದರೂ ನೆನಪಿದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ನಾವಂತೂ ಸಣ್ಣವರಿದ್ದಾಗ ಜೋಕಾಲಿ ಎಲ್ಲ ಕಟ್ಟಿ ಮಸ್ತ್ ಆಟ ಆಡ್ತಿದ್ವಿ. ಇವಾಗ ಆ ಥರ ಆಟ ಆಡೋದಕ್ಕೆ ಆಗೋದೇ ಇಲ್ಲಲ್ಲ, ಅವಾಗೆಲ್ಲ ಮಸ್ತ್ ಆಟ ಆಡ್ತಿದ್ವಿ. ನೀವು ಚಿಕ್ಕವರಿದ್ದಾಗ ಜೋಕಾಲಿ ಏನಾದರೂ ಕಟ್ಟಿದ್ದೀರಾ? ಅದೇನಾದರೂ ನೆನಪಿದ್ರೆ ದಯವಿಟ್ಟು ನಿಮ್ಮ ನೆನಪನ್ನು ಶೇರ್ ಮಾಡ್ಕೊರಿ, ಓಕೆನಾ? ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಸವಿತವಾ, ಲಲಿತವಾ. ಹಾಂ ಬೇಯಮ್ಮ ಬಂದೆ. ಏನು ಬೇಯಮ್ಮ, ಏನಾರು ಬೇಕಿತ್ತೇನು? ಇವತ್ತು ನಾಷ್ಟನೂ ಲಘುನ ಮಾಡಂದ್ರೆ ನೀ ನಾಷ್ಟನೂ ಮಾಡಲಿಲ್ಲ. ಒಮ್ಮಕ್ಕ ಊಟ ಮಾಡ್ತೀನಂತ ಅಂದಿ ಬೇಯಮ್ಮ. ಇನ್ನೊಂದು ನಿಮಿಷ ಇನ್ನೊಂದು ಪಲ್ಯ ಒಗ್ಗರಣೆ ಹಾಕಿದ್ರೆ ಆತು, ಮುಗಿದೋತು. ದೇವ್ರ ಮುಂದೆ ಎಡೆ ಇಟ್ಟು ನಿಂಗೆ ಹಾಕಿ ಬಿಡ್ತೈತಂತ. ನಿಂಗೆ ಹಾಕ್ಕೊಟ್ಟು ಆಮೇಲೆ ಊರಾಗೆಲ್ರಿಗೂ ಕೊಟ್ಟು ಬರ್ತೀವಂತವ. ಇಲ್ಲವ, ನನಗೆ ಏನು ಹಂಗೇನು ಹಸು ಆಗಿಲ್ಲ. ಚಹಾ ಬಿಸ್ಕಿಟ್ ತಿಂದಿನಲ್ಲ ಮುಂಜಾನೆ, ಹಸು ಏನಾಗಿಲ್ಲ. ಅಂದಂಗೆ ಯಾವ ಪಲ್ಯ ಮಾಡಿರವ? ನಿಮ್ಮ ಮಾವ ನಿನ್ನೆ ತರಕಾರಿ ಎಲ್ಲ ತರ್ತೀನಿ ಅಂತ ಹೋಗಿದ್ರಲ್ಲ, ತಂದಾರನ? ಹ್ಞೂ ರೀ ಅಮ್ಮರ, ಅವರು ತರಕಾರಿ ಎಲ್ಲ ತೊಗೊಂಬಂದಾರ. ಹಂಗೆ ಇವರು ನಿಮ್ಮ ಮೊಮ್ಮಕ್ಕಳು ಅವರು ನಿನ್ನೆ ಸಂಜೆ ಮುಂದೆ, ಆಮೇಲೆ ಇವತ್ತು ಮುಂಜಾನೆ ಸೊಪ್ಪು ಗಿಪ್ಪು ಎಲ್ಲ ತರಕಾರಿನೂ ತೊಗೊಂಬಂದಾರೆ. ಹಾಗಾಗಿ ಎಲ್ಲ ಅಡುಗೆ ಮಾಡಿದ್ರಿ ಆಗಲೇ. ಇನ್ನೊಂದು ಲಾಸ್ಟ್ ಕರ್ಚಿಕಾಯಿಗೆ ಒಂದು ಒಗ್ಗರಣೆ ಹಾಕೋದಿತ್ತ, ಕರ್ಚಿಕಾಯಿ ಪಲ್ಯ ಒಂದಾದ್ರೆ ಆಯ್ತು ನೋಡ್ರಿ. ಏನು ಕರ್ಚಿಕಾಯಿ ಪಲ್ಯ? ಕರ್ಚಿಕಾಯಿ ಸಿಕ್ತಂತಾನೆ? ಎಲ್ಲಿ ನೀನೆ ಅಳಿಯಂದ್ರೆ ತೊಗೊಂಬಂದ್ರನ? ಹ್ಞೂ ರೀ ಅತ್ತಾರ, ಈಗ ಪ್ಯಾಟ್ಯಾಗ ಬರ್ತಾವಲ್ಲ ಕರ್ಚಿಕಾಯಿ ತಂದಿದ್ರಂತ, ಒಗ್ಗರಣೆ ಹಾಕಿದ್ರಿ. ಇನ್ನೊಂದು ಸ್ವಲ್ಪ ಆದ್ರೆ ಆಗ ಹೋತ್ರಿ ಅಡುಗೆ. ಹೌದನವ, ಚಲೋ ಆತು ಬಿಡ. ಹಂಗಾರೆ ಒಟ್ಟಿನಲ್ಲಿ ಅಡುಗೆ ಎಲ್ಲ ಮಾಡಿರಲ್ಲ, ಎಲ್ಲ ಅಡುಗೆ ಆದಮೇಲೆ ಎಲ್ರಿಗೂ ಹೋಗಿ ಹಂಚಿ ಬಂದುಬಿಡ್ರವ. ಆಗಲೇ ಎಲ್ಲರೂ ಮನ್ಯಾಗ ಅಡುಗೆ ಆದಂಗೆ ಆಗೈತಿ. ಮತ್ತು ಅವ್ರು ಕೊಡೋಷ್ಟಿಗೆ ನೀವು ಕೊಟ್ಟು ಬಂದುಬಿಟ್ರೆ ಚಲೋ ಆಗುತ್ತೆ. ಆಯ್ತು ರೀ ಅಮ್ಮಾರ, ಅಡುಗೆ ಆದ ತಕ್ಷಣ ಎಲ್ಲನೂ ಒಂದು ಹಚ್ಚಿಟ್ಟು ದೇವ್ರಿಗೆ ಎಡೆ ಇಟ್ಟು ಆಮೇಲೆ ಎಲ್ರಿಗೂ ಕೊಟ್ಟು ಬಂದುಬಿಡ್ತೈತಂತವ್ರಿ. ಅಂದಂಗೆ ನಿಮ್ಮ ಅವನವ್ರ ಮನೆಗೆ, ಆಮೇಲೆ ಲಲಿತನವ್ರ ಮನೆಗೆ, ಅವ್ರ ಮನೆಗೂ ಎಲ್ಲ ಕೊಟ್ಟು ಬರ್ರಿ. ಉಂಡೆ ಮಾಡಿದ್ವದಾವಲ್ಲ, ಯಾವ್ಯಾವ ಉಂಡೆ ಮಾಡಿರಿ, ಮಾಡ್ಬೇಕನೇನು ಮಾಡಿರಾಗಲ್ಲೇ? ಇವತ್ತು ಮಧ್ಯಾಹ್ನದ ಮೇಲೆ ಮಾಡ್ಬೇಕ್ರಿ ಅಮ್ಮಾರ. ಮಾವಾರ ಸಂತಿ ಇದು ನಿನ್ನೆ ತಂದಾರಲ್ಲ, ಮತ್ತು ರಾತ್ರಿ ಮಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನದ ಮೇಲೆ ಉಂಡೆ ಎಲ್ಲ ಮಾಡ್ತೀರಿ. ಹೌದಾ? ಉಂಡೆ ಮಾಡಿದ್ರೆ ಆಗಲಿ, ಚಲೋ ಇತ್ತು. ಪರವಾಗಿಲ್ಲ ಬಿಡಿ. ಈಗ ರೊಟ್ಟಿ ಪಲ್ಯ ಚಟ್ನಿ ಪುಡಿ ಏನೇನದಾವ ನೋಡು, ಅವಿಷ್ಟನ್ನು ಹಾಕ್ಕೊಂಡು ಕೊಟ್ಟು ಬರ್ರಿ. ಬೇಕಾದ್ರೆ ಸಂಜೆ ಮುಂದೆ ಉಂಡೆ ಕೊಟ್ಟು ಬಂದ್ರೆ ಆತು. ಸರಿ ಆತ್ರಿ ಅಮ್ಮಾರ, ಹಂಗೆ ಮಾಡ್ತೀವಿ. ಅಂದಂಗೆ ಯಾವ ಪಲ್ಯ ಮಾಡಿರ ಇವತ್ತು? ಅಮ್ಮಾರ ಮಡಿಕೆ ಕಾಳು, ಹೆಸರು ಕಾಳು ನೆನೆ ಹಾಕಿ ಕಾಳು ಕಟ್ಟಿಟ್ಟಿತ್ರಿ, ಮೊಳಕೆ ಹೊಡೆದಿದ್ವಾ. ಅದ್ರ ಪಲ್ಯ ಚೌಳಿಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಆಮೇಲೆ ಇದು ಕರ್ಚಿಕಾಯಿ, ಶೇಂಗಾ ಪುಡಿ, ಅಗಸಿ ಪುಡಿ, ಆಮೇಲೆ ಪುಟಾಣಿದ ಪುಡಿ, ಚಟ್ನಿ ಪುಡಿ, ಇವೆಲ್ಲ ಮಾಡಿದ್ರಿ ಅಮ್ಮಾರ. ಆಮೇಲೆ ಎಣ್ಣೆ ಬದ್ನಿಕಾಯಿ, ಆಮೇಲೆ ಸಬ್ಬಸಿಗೆ ಪಲ್ಯ, ಮೆಂತ್ಯ ಪಲ್ಯ ಎಲ್ಲ ಮಾಡೈತ್ರಿ ಅಮ್ಮಾರ. ಆಹಾ, ಪಲ್ಯದ ಹೆಸರು ಕೇಳಿದ ತಕ್ಷಣ ಬಾಯಾಗೆಲ್ಲ ನೀರು ಬರಾಕೊಂಡ್ಬಿಟ್ಟೈತಿ. ಲಗು ಲಗುನ ಮಾಡಿಬಿಟ್ರವ. ಹಂಗಂದ್ರೆ ದೇವ್ರಿಗೆ ಎಡೆ ಇಟ್ಟು ನಂಗೆ ಹಾಕ್ಕೊಟ್ಬಿಟ್ರವ. ಪಲ್ಯದ ಹೆಸರು ಕೇಳಿಸ್ಟಿಗೆ ಅಯ್ಯೋ, ಅದಾಗ ಕರ್ಚಿಕಾಯಿ ಪಲ್ಯ ತಿಂದಂತೂ ಎಷ್ಟು ದಿನ ಆಗ್ಬಿಟ್ಟೈತವ. ಲಗು ಲಗುನ ಮಾಡಿಬಿಡ್ರೆ ಆಯ್ತು ತಗೋರಿ ಅಮ್ಮಾರ, ಇನ್ನೇನು ಆಗಬಿಡ್ತು. ಲಗುನ ದೇವ್ರಿಗೆ ಎಡೆ ಇಟ್ಟು ನಿಮಗೆ ಹಾಕ್ಕೊಟ್ಟು ಆಮೇಲೆ ಎಲ್ರಿಗೂ ಹಂಚಕ್ಕೆ ಹೋಗುತ್ತೆ ತಗೋರಿ. ಅಷ್ಟು ಮಾಡಿಬಿಡ್ರವ. ರೊಟ್ಟಿಗೆಲ್ಲ ಹಂಚ್ಕೊಂಡು ಒಂದು ಎದುರಾಗಾರ ಇಟ್ಕೊಂಡು ನೀನು ಮತ್ತು ಲಲಿತವ ಇಬ್ಬರು ಹೋಗಿ ಕೊಟ್ಟು ಬಂದುಬಿಡ್ರವ ಎಲ್ಲರಿಗೂ. ಸರಿ ಆತ್ರಿ ಅಮ್ಮಾರ, ಒಂದು ಸ್ವಲ್ಪ ಅಡುಗೆ ಮನೆ ಕೆಲಸ ಐತ್ರಿ, ನಾ ಹೋಗ್ತೀನಿ. ಹ್ಞೂನವ, ಸರಿ ಆತ, ಹೋಗಿ. ಅತ್ತೆ, ಇವತ್ತು ಏನು ಹಬ್ಬ ಇದೆ? ಮನೆಯಲ್ಲಿ ಎಷ್ಟೊಂದು ಥರ ವೆರೈಟಿ ಪಲ್ಯ ಮಾಡಿದಾರೆ ಗೊತ್ತಾ ಅವರಿಬ್ಬರು. ಯಪ್ಪ, ಅಷ್ಟೊಂಥರ ಪಲ್ಯ ಮಾಡುವಂಥ ಅವಶ್ಯಕತೆ ಇತ್ತಾತೆ? ಸುಮ್ಮನೆ ವೇಸ್ಟ್ ಅಲ್ವಾ ಅಷ್ಟೊಂದು ಪಲ್ಯ ಮಾಡಿದ್ರೆ? ಇವತ್ತು ರೊಟ್ಟಿ ಹಬ್ಬ ಅವ. ಇವತ್ತು ಎಷ್ಟು ಥರ ತರಕಾರಿ ಅದ ನೋಡು, ಅಷ್ಟು ಥರದ್ದು ತರಕಾರಿಯಿಂದ ಪಲ್ಯ ಮಾಡ್ತಾರೆ. ಇವತ್ತು ಪಲ್ಯ ಮಾಡಿ ಎಲ್ಲರೂ ಇನ್ನೊಬ್ಬರ ಮನೆಗೆ, ಈಗ ನಮ್ಮ ಪಕ್ಕದ ಮನೆಗೆ, ನಮ್ಮ ಪರಿಚಯದವ್ರ ಮನೆಗೆ, ಎಲ್ಲರೂ ಮನೆಗೆ ಹೋಗಿ ರೊಟ್ಟ್ಯಾಗ ಒಂದು ರೊಟ್ಟಿ, ಒಂದು ಚಪಾತಿ ಇಟ್ಕೊಂಡು ಯಾವ್ಯಾವ ಪಲ್ಯ, ಚಟ್ನಿ ಪುಡಿ, ಪಚಡಿ ಏನೇನು ಮಾಡಿರ್ತೈತಿ ಅದನ್ನು ಅಷ್ಟು ಇಷ್ಟಿಷ್ಟು ಹಾಕ್ಕೊಂಡು ಎಲ್ಲರ ಮನೆಗೆ ಹೋಗಿ ಕೊಟ್ಟು ಬರೋದು. ಅದಕ್ಕೆ ರೊಟ್ಟಿ ಹಬ್ಬ ಅಂತಾರವ ನಮ್ಮ ಕಡೆ. ಓ ಹೌದಾ ಅತ್ತೆ, ಅದಕ್ಕೆ ನಾ ಇಷ್ಟೊಂದು ಮಾಡಿರೋದು. ಅಲ್ಲ ಅತ್ತೆ, ಯಾಕೆ ಎಲ್ಲರ ಮನೆಗೂ ಹೋಗಿ ಕೊಟ್ಟು ಬರಬೇಕು?
ಯಾಕೆ ಬೇರೆಯವ್ರ ಮನೆಯಲ್ಲಿ ಅಡುಗೆ ಮಾಡಿರೋದಿಲ್ವಾ? ಹಂಗಲ್ಲವಾ. ಈ ಹಬ್ಬದ ವಿಶೇಷತೆ ಏನಂದ್ರೆ ನಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆನ ಬೇರೆಯವ್ರ ಮನೆಗೆ ಕೊಡೋದ್ರಿಂದ ಎರಡು ಮನೆ ಸಂಬಂಧ ಇನ್ನೂ ಚೆನ್ನಾಗಾಗುತ್ತೆ ಗೊತ್ತಾ. ಊರಾಗ ಹಳ್ಳಿಯಲ್ಲಿ ಅಂದ್ರೆ ಒಬ್ಬರ ಮನೆ ಒಂದು ಮನೆಗೂ ಇನ್ನೊಂದು ಮನೆಯದು ಬೇರೆ ಬೇರೆ ಮನೆ ಅಂತ ಇರೋದೇ ಇಲ್ಲ. ಒಂದು ಮನೆಯ ಥರನೇ ಇರ್ತಾರೆ. ಅಕ್ಕ ತಂಗಿ ಇರ್ತಾರೆ, ಚಿಕ್ಕವ ದೊಡ್ಡಪ್ಪಂತ ದೊಡ್ಡವನ್ನ ಥರ ಇರ್ತಾರೆ. ಹಂಗೆ ಬೇರೆಯವ್ರ ಮನೆಯದ ಅಡುಗೆ ರುಚಿನೂ ನೋಡ್ದಂಗೆ ಆಗುತ್ತೆ. ಇದೆಲ್ಲ ಅವಾಗಿನ ಸಂಪ್ರದಾಯಗಳು, ಹಳೆ ಕಾಲದ ಸಂಪ್ರದಾಯಗಳು. ನಮ್ಮ ಹಿರಿಯರೆಲ್ಲ ಏನು ನಡ್ಸ್ಕೊಂತ ಬಂದಾರಲ್ಲ ಆ ಸಂಪ್ರದಾಯನ ನಾವು ಮುಂದುವರ್ಸ್ಕೊಂತ ಹೋಗ್ತೀವಿ. ಯಾವುದೇ ಸಂಪ್ರದಾಯನೂ ಅದ್ರ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಏನಾದರೂ ಒಂದು ಅರ್ಥ ಇದ್ದೇ ಇರುತ್ತೆ. ಇನ್ನು ನಮಗೆ ಗೊತ್ತಿರಲ್ಲ ಅದರ ಅರ್ಥ ಏನು ಅಂತ. ಸರಿ ಬಿಡಿ ಅಜ್ಜಿ. ಏನೋಪ್ಪ, ನನಗಂತೂ ಇದೆಲ್ಲ ಟೈಮ್ ವೇಸ್ಟ್ ಅಂತ ಅನಿಸುತ್ತೆ. ಅಯ್ಯೋ, ಹಬ್ಬಕ್ಕೆಲ್ಲ ಹಂಗೆ ಅನ್ಬಾರ್ದವ ಹೊಳತನ್ನು. ಏನು ಅತ್ತೆ, ನನಗಂತೂ ಇದೆಲ್ಲ ಲೈಕ್ ಆಗೋದೇ ಇಲ್ಲಪ್ಪ. ಹೌದು ಅನ್ನಂಗೆ ನೀನೇನು ಇವತ್ತು ಅಡುಗೆ ಮನೆಗೆ ಹೋಗಿಲ್ಲ? ಅವರಿಬ್ಬರು ಯಾಕೆ ನೀನನ್ನು ಕರೆದೇ ಇಲ್ಲಲ್ಲ? ಇಲ್ಲಾಂದ್ರೆ ಅದು ಎರ್ಚು ಕೊಡ್ಬಾ, ಇದು ಎರ್ಚು ಕೊಡ್ಬಾ, ಅದು ಒಗ್ಗರಣೆ ಹಾಕ್ಬಾ, ಇದು ಒಗ್ಗರಣೆ ಹಾಕ್ಬಾ ಅಂತಿದ್ರು ದಿನ. ಇವತ್ತು ಯಾಕೆ ಕರೆದೇ ಇಲ್ಲ ನಿನ್ನವರು? ಹ್ಞೂ ಅತ್ತೆ, ನಾನಂತೂ ಏನಾದರೂ ಹೆಲ್ಪ್ ಮಾಡಲಾ ಅಂತ ಹೋಗಿದ್ದೆ. ಬೇಡ ನೀನು ಹೆಲ್ಪ್ ಮಾಡೋದಂತ ಕಳಿಸ್ಬಿಟ್ರತ್ತೆ ನನ್ನನ್ನೇ. ನೋಡು ಎಷ್ಟು ಸೊಕ್ಕ ಅವರಿಗೆ. ಏನಾದರೂ ಹೇಳಿದ್ರೆ ಕವಿತಾ ಒಟ್ಟ ನಮ್ಗೆ ಹೆಲ್ಪ್ ಮಾಡೋಕೆ ಬರೋದೇ ಇಲ್ಲ, ಏನು ಹೆಲ್ಪ್ ಮಾಡೋದೇ ಇಲ್ಲ ಅಂತಾರ. ನೀ ಕೇಳಕ್ಕೆ ಹೋದಾಗ ಹಿಂಗೆ ಮಾಡ್ತಾರನ? ತಡಿ ಈಗ ಮಾಡ್ತೀನಿ ಅವರಿಗೆ. ಅಯ್ಯೋ ಇರಲಿ ಬಿಡಿ ಅತ್ತೆ, ಸುಮ್ಮನೆ ಯಾಕೆ ಕೇಳ್ತೀರಾ? ಅಯ್ಯೋ ನೀ ಸುಮ್ಮನಿರವ, ಹಿಂಗೆ ಸುಮ್ಮನೆ ಇದ್ರ ಹಂಗೆ ಅವರು. ಸುಮ್ಮನೆ ಇರೋ, ಈಗ ಹೆಂಗೆ ಕೇಳ್ತೀನಿ ನೋಡು. ಸವಿ, ಲೇ ಸವಿ. ಏನು ರೀ ಅತ್ತೆರ, ಅಡುಗೆ ಮನ್ಯಾಗ ಎಷ್ಟೊಂದು ಕೆಲಸ ಬಿದ್ದವು ಮಾಡಾಕುಂತೈತಿ, ಎದಕ್ಕೆ ಕರೆದ್ರಿ ಈಗ? ಅಲ್ಲ, ದಿನ ಕವಿತಾ ಅಡುಗೆ ಮನೆಗೆ ಬರಂಗೇ ಇಲ್ಲ, ಏನಾರು ಹೆಲ್ಪ್ ಮಾಡ್ಲೇನ ಅಂತ ಕೇಳಂಗೇ ಇಲ್ಲ ಅಂತಿರ್ತೀವಿ. ಇವತ್ತಕ್ಕಿ ಬಂದು ಕೇಳಿದ್ರು ಎದಕ್ಕಿ ಯಾವ ಕೆಲಸನೂ ಹೇಳಿಲ್ಲ. ಅತ್ತೆ, ಇವತ್ತು ಬೆಳಿಗ್ಗೆಯಿಂದ ಯಾರೂ ಏನೂ ಊಟನೂ ಮಾಡಿಲ್ಲ. 11 ಗಂಟೆ ಅನ್ನಷ್ಟು, 10 ಗಂಟೆ 10:30 ಅನ್ನಷ್ಟಿಗೆ ಅಡುಗೆ ಎಲ್ಲ ರೆಡಿ ಆಗಬೇಕು. ಎಲ್ಲರೂ ಹಸುಕೊಂಡಿದ್ದಾರೆ. ಈಕಿಗೆ ಉಳ್ಳಾಗಡ್ಡಿ ಹೆಚ್ಚಂದ್ರೆ ಉಳ್ಳಾಗಡ್ಡಿ ಹೆಚ್ಚಕ್ಕೆ ಬರವಲ್ದು, ತರಕಾರಿ ಯಾರು ಹೆರ್ಚ್ಕೊಡೋ, ಆ ಹೀರಿಕಾಯಿನ ಹೆರ್ಚ್ಕೊಡೋ ಅಂದ್ರೆ ಹೀರಿಕಾಯಿ ಹೆರ್ಚಕ್ಕೆ ಬರವಲ್ದು ಈಕಿಗೆ. ಎಂಥ ಕೆದಾಳಂದ್ರೆ ಯಪ್ಪ ದೇವ್ರೆ, ಏನೂ ಹೆರ್ಚಕ್ಕೆ ಬರವಲ್ದು. ಈಕಿಗೆ ಹೇಳ್ಕೊಟ್ಟು ಈಕಿ ಕೈಯಾಗಿ ಹೆರ್ಚ್ಕೊಂಡು ನಾವು ಅಡುಗೆ ಮಾಡೋಷ್ಟಿಗೆ ಸಂಜೆ 4 ಗಂಟೆ ಆಕೈತ್ರಿ. ಅಲ್ಲಿ ತನಕ ತಡ್ಕೊಳಕ್ಕೆ ತಾಳ್ಮೆ ಯಾರಿಗೂ ಇಲ್ರಿ, ಎಲ್ರಿಗೂ ಹಸುಕೊಂಡು ಅದಾರ ಈಗ. ಅದು ಅಲ್ಲ, ಎಲ್ಲರೂ ಮನೆಯಾಗಲ್ಲ ಅಡುಗೆ ಹಾಕೊಂತೈತ್ರಿ. ಎಲ್ಲರೂ ರೊಟ್ಟಿ ಅವು ಎಲ್ಲ ಕೊಡಕ್ಕೆ ಬರ್ತಾರೆ. ಅವಾಗ ನಾವಿನ್ನೂ ಅಡುಗೆ ಆಗಿಲ್ತಾರ್ರಿ ಅಂತ ಅಂದ್ರೆ ಏನು ಸರಿ ಇರುತ್ತೆ ಅತ್ಯಾರ? ಅದಕ್ಕೆ ಇವತ್ತು ಅಡುಗೆದು ಎಲ್ಲ ಕೆಲಸನೂ ನಾನು ಅಲ್ಲಿ ತನಕ ನೋಡ್ಕೊಂಡಿವಿ. ನಮ್ದು ಅಡುಗೆ ಎಲ್ಲ ಆದಮೇಲೆ, ಎಲ್ಲರದು ಊಟ ಆದಮೇಲೆ ಬಾಂಡೆ ತಿಕ್ಕೋದು, ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡೋ ಕೆಲಸ ಕವಿತಂದ್ರಿ. ನಾ ಏನು ಬರ್ತೀನಿ ರೀ ಕವಿತಾ, ನಿನ್ನ ಕೆಲಸ ಈಗ ಹೇಳಿದ್ ನೋಡು, ನೆನ್ಪಿಟ್ಕೊಂಡ್ಬಿಡು. ಏನತ್ತೆ ನೀವು? ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ, ಅವ್ರ ಪಾಡಿಗೆ ಅವ್ರು ಏನೂ ಕೆಲಸ ಮಾಡ್ಕೊಂಡಿದ್ರು. ಸುಮ್ಮನೆ ಕರೀಲಾರ್ದ ನನಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಕೆಲಸ ಹಚ್ಚಿಟ್ರೇನೆ ನೀವು. ಹಂಗಲ್ಲವ, ನಿನಗೆ ದಿನ ಬೈತಿದ್ರಲ್ಲ ಸ್ವಲ್ಪನೂ ಅಡುಗೆ ಮನೆಗೆ ಬರಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಂದು. ಇವತ್ತು ನೀನಾಗಿನ ಹೋದರೂ ಏನು ಕೆಲಸ ಹೇಳಿಲ್ಲಲ್ಲ, ಅದಕ್ಕೆ ಕರೆದು ಭಯನ ಅಂತ ಮಾಡಿದೆವ. ಅದು ಉಲ್ಟಾನ ಹೊಡೆದು ಬಿಡ್ತು. ಉಲ್ಟಾ ಹೊಡೆಯೋದಲ್ಲತ್ತೆ, ಎಲ್ಲ ಕೆಲಸ ಬಂದು ನನ್ನ ತಲೆ ಮೇಲೆ ಬಿತ್ತು. ಇರಲಿ ಬಿಡು, ನೀನೇನು ಮಾಡೋಕೆ ಹೋಗ್ಬಿಡ, ನಾ ಅವ್ರಿಗೆ ಹೇಳ್ತೀನಿ, ಅವರ ಮಾಡಲಿ. ಈ ಮನ್ಯಾಗ ಅವ್ರವ್ರ ಕೆಲಸನ ಅವರ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಸೀದಾ ನನ್ನ ಅಳಿಯನ ಮುಂದೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ನೋಡಿದ್ರೇನತ್ತೆ, ಎಲ್ಲ ನಿಮ್ಮಿಂದನ. ಸುಮ್ಮನೆ ಇಷ್ಟೊತ್ತನ ಆರಾಮಾಗಿದ್ದೆ. ಇವತ್ತು ಬಾಂಡೆ ಅದರಲ್ಲೂ ಅಷ್ಟು ಥರ ಅಡುಗೆ ಮಾಡಿದಾರಂದ್ರೆ ಅದು ಎಷ್ಟು ಬಾಂಡೆ ಬಿದ್ದಿರುತ್ತೆ ಗೊತ್ತಾತೆ. ಅಷ್ಟೊಂದು ಬಾಂಡೆನ ನಾನೊಬ್ಬಳೇ ತಿಕ್ಕೋದಿಲ್ಲ, ನನ್ನ ಜೊತೆ ನೀವು ಬರ್ರಿ. ನಿಮ್ಮನ್ನು ನೀವು ಬಂದು ನನಗೆ ಹೆಲ್ಪ್ ಮಾಡಿರಿ ಇವತ್ತು ಕೆಲಸದಲ್ಲಿ. ನಾನು ಮತ್ತೆ ಇಷ್ಟೊಂದು ಕೆಲಸ ನನ್ನ ತಲೆ ಮೇಲೆ ಬೀಳೋಂಗೆ ಮಾಡಿದ್ರಿಲ್ಲ, ಸುಮ್ಮನೆ ಬಂದು ಇವತ್ತು ನನಗೆ ಹೆಲ್ಪ್ ಮಾಡಿರಿ. ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಆಮೇಲೆ ಕೆಲಸ ಮಾಡೋ ಮುಂದೆ ನಿಮ್ಮನ್ನು ಕರಿತೀನಿ, ನೀವು ಬರ್ರಿ. ಅಯ್ಯೋ ಹಣಿ ಹಣಿ ಬೋರ್ ಇರ್ಲಾರ್ದ ಇಲ್ವಿ ಬಿಟ್ಕೊಂಡಾರಂತಾರಲ್ಲ, ಇದೇ ಇರ್ಬೋದು ಅದು. ಮುದ್ದು ಸೊಸೆ ಅಲ್ಲ, ಹಿಡಿದ ಕೆಲಸ ಎಲ್ಲ ಮಾಡು, ಇಲ್ಲ ಅಂದ್ರೆ ನಡೀತೈತನ. ಯಾವ ಒಬ್ಬಾಕಿ ಉಯ್ಯ ಬೆಂಕಿಗೆ ಇನ್ನೊಂದಿಷ್ಟು ತುಪ್ಪ ಸುರಿತಾ. ನೀನು ಸೊಸೆ ಅಲ್ಲ, ಏನು ಹೇಳಿದ್ರು ನಡೀತೈತಿ, ಯಾವ ಕೆಲಸ ಹೇಳಿದ್ರು ನಡೀತೈತಿ. ರೆಡಿ ಇದ್ಬಿಡು, ಬೇಕಾರೆ 1-2 ರೊಟ್ಟಿನ ಜಾಸ್ತಿನ ತಿಂದ್ಬಿಡು. ಯಾಕಂದ್ರೆ ಬಾಂಡೆ ತಿಕ್ಕಾಕ ಶಕ್ತಿ ಬೇಕಲ್ಲ. ಯಾಕಂದ್ರೆ ನಿನ್ನ ಸೊಸೆ ನಿನ್ನ ಕೈಯಾಗ ತೊಳೆಯಾಕ ತಿಕ್ಕಾಕ ಹಚ್ತಾಳ, ಆಕಿ ತೊಳಿತಾಳ. ಒಟ್ನಲ್ಲಿ ಯಾರು ಏನಾರ ಮಾಡ್ರಿ, ಒಟ್ನಲ್ಲಿ ಬಾಂಡೆ ತಿಕ್ಕಕ್ಕಂತೂ ರೆಡಿ ಇರ್ರಿ. ಅದಕ್ಕೆ 1 ರೊಟ್ಟಿನ ಜಾಸ್ತಿನ ತಿನ್ನಿರಿ ಅತ್ತಿ ಸೊಸಿ. ಯವ್ವ, ನೀನೇನು ನಮ್ಮ ಮಗು ಓದಿಯ, ಏನು ನನ್ನ ಶತ್ರು ಓದಿಯ? ಯವ್ವ, ನೋಡಿದ್ರು ನನ್ನ ಕೇಡು ಬಯಸೋದ್ರಾಗ ಇರ್ತಿದ್ದಿ. ನನಗೂ ಒಂದೊಂದ್ಸಲ ಅದ ಅನುಮಾನಲ್ಲಿ, ನೀ ನನ್ನ ಮಗಳು ಹೌದಾ ಏನಲ್ಲ ಅಂತಂದು. ಹೋಗಿ ಹೋಗಿ ನಿಂತಲ್ಲಿ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ.
ನಿನಗೆ ಈಗ ಗೊತ್ತಾಗೈತನ? ನನಗೆ ಯಾವಾಗೋ ಗೊತ್ತಾಗೈತಿ ನಿನಗೆ ಬುದ್ಧಿಲ್ಲ ಅಂತಂದು. ಈಗೇನು ಭಾರಿ ಐತಿ ಬಿಡು, ಆಟಾಡ್ಬೇಕು. ಡೈಲಿ ಇದನ್ನು ಒಂದು ತಾಸರ ಆಟಾಡಿದ್ರೆ ಎಕ್ಸ್ಪರ್ಟ್ ಆಗ್ಬಿಡ್ತೀನಿ ನಾನು.